ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫಾಗಿ ಅದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ದಾಗ ನಮ್ದು ಜೆಂಡರ್ ರಿವೀಲ್ ಪ್ರಿಪ್ರೇಷನ್ ಹೆಂಗಿತ್ತು, ನಮ್ಮ ಫ್ರೆಂಡ್ಸ್ ಏನೆಲ್ಲ ಪ್ರಿಪೇರ್ ಮಾಡಿದ್ರು ನಮ್ಮ ಜೆಂಡರ್ ರಿವೀಲಿಗಂತ ಇರ್ತೈತಿ. ಸೊ ನೆಕ್ಸ್ಟ್ ವ್ಲಾಗ್ದಾಗ ಜೆಂಡರ್ ರಿವೀಲ್ ತೋರಿಸ್ತೀನಿ. ನಮಗೆ ಬೇಬಿ ಬಾಯ್ ಆಗತ್ತೈತೋ ಬೇಬಿ ಗರ್ಲ್ ಆಗತ್ತೈತೋ ಅಂತ ನೆಕ್ಸ್ಟ್ ವ್ಲಾಗ್ದಾಗ ತೋರಿಸ್ತೀನಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೇನೆ, USA ನಮಗೆ ಫಸ್ಟಿಗೆ ಜೆಂಡರ್ ಗೊತ್ತಾಗ್ಬಿಡ್ತೈತಿ. ನಮಗೆ ಬೇಬಿ ಬಾಯ್ ಆಗತ್ತೈತೋ ಬೇಬಿ ಗರ್ಲ್ ಆಗತ್ತೈತೋ ಅಂತ ನಮಗೆ ಫಸ್ಟಿಗೆ ಗೊತ್ತಾಗ್ತೈತಿ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ವೆಲ್ ಪ್ರಿಪೇರ್ಡ್ ಇರ್ತೀವಿ ಬೇಬಿ ಬರೋಕ್ಕಿಂತ ಮುಂಚೆನ. ಬೇಬಿ ಕ್ಲೋತ್ಸ್ ಆಗಿರ್ಬೋದು, ಬೇಬಿ ಐಟಮ್ಸ್ ಆಗಿರ್ಬೋದು, ಆ್ಯಂಡ್ ನಮ್ಮ ಮೈಂಡು ಪ್ರಿಪೇರ್ ಆಗಿರ್ತೈತಿ. ಓಕೆ, ನಮಗೆ ಬೇಬಿ ಗರ್ಲ್ ಆಗತ್ತೈತಿ, ಬೇಬಿ ಬಾಯ್ ಆಗತ್ತೈತಿ ಅಂತ ನಮ್ಮ ಮೈಂಡ್ ಪ್ರಿಪೇರ್ ಆಗಿರ್ತೇವೆ ನಮ್ಗೆ. ಸೊ ನಂಗೆ ಅದು ಆ್ಯಕ್ಚುಲಿ ಭಾಳ ಇಷ್ಟ ಆಯ್ತು ಇಲ್ಲಿ ಕಲ್ಚರ್, ಆ್ಯಂಡ್ ವಿಚ್ ಇಸ್ ಆಲ್ಸೋ ಅನ್ ಅಡ್ವಾಂಟೇಜ್ ಫಾರ್ ಅಸ್ ಟು ಗೆಟ್ ಪ್ರಿಪೇರ್ಡ್ ವೆಲ್. ಆ್ಯಂಡ್ ಇಲ್ಲೇ ಜೆಂಡರ್ ಗೊತ್ತಾಗಬೇಕಂದ್ರೆ ಫಸ್ಟಿಗೆ ನಮಗೆ ಡಾಕ್ಟರ್ ಕೇಳ್ತಾರೆ, ನಿಮಗೆ ಗೊತ್ತಾಗಬೇಕು ಇಲ್ಲ ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿಗೆ ಕಳಿಸ್ಬೇಕು ನಾವು. ಬಿಕಾಸ್ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ನಮ್ಮ ಫ್ರೆಂಡ್ಸಿಗೆ ಕಳಿಸಿದ್ರಂದ್ರೆ ಅವ್ರು ನಮಗೆ ಜೆಂಡರ್ ರಿವೀಲ್ ಪಾರ್ಟಿ ಥ್ರೋ ಮಾಡ್ತಾರೆ. ನಮಗೆ ಜೆಂಡರ್ ಗೊತ್ತಿರಲ್ಲ, ನಮ್ಮ ಫ್ರೆಂಡ್ಸಿಗೆ ಗೊತ್ತಿರ್ತೈತಿ. ಸೊ ನಮಗೆ ಸರ್ಪ್ರೈಸ್ ಮಾಡ್ತಾರೆ ಅವರು. ನಾವಂದ್ವಿ ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗಲಿ, ಅವರು ಜೆಂಡರ್ ರಿವೀಲ್ ಹೋಸ್ಟ್ ಮಾಡಲಿ ನಮಗಂತ. ಸೊ ಅವ್ರಿಗೆ ಗೊತ್ತಿತ್ತು ಫಸ್ಟಿಗೆ. ಇಲ್ಲೆಲ್ಲ ಜೆಂಡರ್ ರಿವೀಲ್ ಪ್ರಿಪ್ರೇಷನ್ ನಡ್ಸ್ಯಾರ, ಎಲ್ಲರೂ ಇದ್ರು ನಮ್ಮ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಹಾಕ್ಯಾರ ಅವ್ರು. 12th ವೀಕ್ದಾಗ ಇಲ್ಲೇ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಅವಾಗ ನಮಗೆ ಜೆಂಡರ್ ಗೊತ್ತಾಗ್ತೈತಿ. ಅದಾದಮೇಲೆ 1 ವೀಕಿಗೆ ಅವರು ರಿಸಲ್ಟ್ಸ್ ಕೊಡ್ತಾರೆ. ಆಮೇಲೆ ನಾನು ಟ್ರಾವೆಲ್ ಮಾಡತ್ತಿದ್ದೆ ಇಂಡಿಯಾಗ 3 ಮಂತ್ಸ್ ಆದಮೇಲೆ. ಸೊ ಆ್ಯಕ್ಚುಲಿ ನಮ್ಮ ಕಡೆ 2 ಡೇಸ್ ಅಷ್ಟೇ ಟೈಮ್ ಇತ್ತು. 2 ಡೇಸ್ ಒಳಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಆರ್ಡರ್ ಮಾಡಿದ್ರು ಫಸ್ಟಿಗೆ ಅಮೆಝಾನ್ದಾಗ. ಆ್ಯಂಡ್ ಈ ಥೀಮನ್ನು ಯಾಕೆ ಸೆಲೆಕ್ಟ್ ಮಾಡ್ಯಾರ ಅಂತ ಹೇಳ್ತೀನಿ. ನಮ್ದು ಜೆಂಡರ್ ರಿವೀಲ್ ಆಗಿದ್ದು ನವಂಬರ್ ಎಂಡಿಗೆ. ಸೊ ಅವಾಗ ಕ್ರಿಸ್ಮಸ್ ಟೈಮ್ ಅಲ್ಲ, ಡಿಸೆಂಬರ್ದಾಗ. ಸೊ ಅದಕ್ಕೆ ಕ್ರಿಸ್ಮಸ್ ಥೀಮ್ದಾಗ ಏನಾರ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿ ಅವರೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ರು. ಆ್ಯಂಡ್ ಸರ್ಪ್ರೈಸ್ ಎಲಿಮೆಂಟ್ಸ್ ಅದಾವ. ಜೆಂಡರ್ ರಿವೀಲ್ ವ್ಲಾಗ್ದಾಗ ನೋಡ್ತೀರಿ ನೀವು. ನನ್ನ ಫ್ರೆಂಡ್ ಸಾಂಟಾಕ್ಲಾಸ್ ಆಗಿದ್ದ, ಆ್ಯಂಡ್ ಇಟ್ ವಾಸ್ ವೆರಿ ಫನ್. ಅವರೆಲ್ಲ ರೆಡಿ ಆಗಿದ್ದಾಗಲಿ ಮನಿ ಎಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ರು, ಒಂದೊಂದಾಗಿನ ತೋರಿಸ್ತೇನೆ. ಹ್ಯಾಟ್ಸ್ ಆಫ್ ಟು ದೆಮ್, ಅವ್ರ ಎಫರ್ಟ್ಸಿಗೆ, ಅವ್ರ ಟೈಮಿಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾ ಯಾವಾಗೂ ಹೇಳ್ತೇನೆ ನನ್ನ ವ್ಲಾಗ್ಸ್ದಾಗ, ನಂಗೆ ಭಾಳ ಚಲೋ ಫ್ರೆಂಡ್ಸ್ ಸಿಕ್ಕಾರಿಲ್ಲೇ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ಇಷ್ಟು ನಮ್ಮ ಸಂಬಂಧ ಎಫರ್ಟ್ಸ್ ತೊಗೊಂಡು ನಮ್ಮನ್ನು ಖುಷಿ ಪಡ್ಸಾಕ ಇಷ್ಟೆಲ್ಲ ಎಫರ್ಟ್ಸ್ ತೊಗೊಂಡು ಮಾಡ್ತಾರಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಅಲ್ಲೋ ನಂಗೆ ನೀ ಬೀಳ್ತೀನಿ, ಹಾಕ್ತೇನೆ ಬಾ, ನಾ ಹೇಳ್ತೇನೆ. ನೋಡ ಮೇಘಾ, ಪಾಪ ಮಲ್ಲಿಕಾ ಎಷ್ಟು ಕಷ್ಟ ಪಡಾಕತ್ತ. ಮೇಘಾ ನೋಡಿಲ್ಲ, ಮಲ್ಲಿಕಾ ಹಾಯ್ ಅನ್ನ. ಶಿ ಇಸ್ ಆನ್ ಟಾಪ್ ಆಫ್ ದ ವರ್ಲ್ಡ್. वो तो बस पूजा के लिए चाहिए, हर दिवाली पे एक बार. ये थोड़ा पीछे कर दूं क्या? हाँ काफी अच्छा है, थोड़ा वो आर्च में आने चाहिए. ओके, मैं ये टेबल डिवाइड डू यू नीड माय हेल्प यार? नहीं दूसरा कर दो. ಸೊ ನೋಡಿದ್ರಿ ಅಲ್ಲ ಎಲ್ಲರೂ ಎಷ್ಟು ಇನ್ವಾಲ್ವ್ ಆಗಿ ಡೆಕೋರೇಷನ್ ಮಾಡತ್ತಾರಂತ. ಎಷ್ಟು ಖುಷಿ ಆಗ್ತೈತಿ ನನಗೆ ಈ ವಿಡಿಯೋ ನೋಡಿದ ಮೇಲೆ. ಆ್ಯಂಡ್ ಈ ವಿಡಿಯೋ ಭಾಳ ಸ್ಪೆಷಲ್ ನಂಗೆ. ಯಾಕಂತ ಹೇಳ್ತೇನೆ, ನಾ ಅವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ ವ್ಲಾಗ್ ಮಾಡಿರಿ, ಪ್ರಿಪೇರ್ ಮಾಡೋದು, ಡೆಕೋರೇಷನ್ ಮಾಡೋದು, ವಿಡಿಯೋ ಮಾಡಿರಿ ಅಂತ ನಾನು ಹೇಳಿದ್ದಿಲ್ಲ. ಲೈಕ್ ಅವ್ರು ತಿಳ್ಕೊಂಡು ಮೇಘಾಗ ವ್ಲಾಗಿಗೆ ಬೇಕಾಗ್ತೈತಿ ಇದು ಕಂಟೆಂಟ್ ಅಂತ ಟ್ರೈಪಾಡ್ ಇಟ್ಟು ಲೈಕ್ ಆಲ್ಮೋಸ್ಟ್ 1 ಅವರ್ದು ಶೂಟ್ ಮಾಡ್ಯಾರ. ಎಷ್ಟು ಖುಷಿ ಅನ್ನಿಸ್ತೈತಿ ಫ್ರೆಂಡ್ಸ್ ಹಿಂಗೆ ಸಪೋರ್ಟ್ ಮಾಡಿದ್ರೆ. ಅವ್ರಿಗೆ ಗೊತ್ತು ನಂಗೆ ವ್ಲಾಗಿಂಗ್ ಭಾಳ ಇಷ್ಟ, ಕಂಟೆಂಟ್ ಶೂಟ್ ಮಾಡೋಕೆ ಇಷ್ಟ, ವ್ಲಾಗ್ ಮಾಡ್ತಿರ್ತೇನೆ ನಾನು, ಎಲ್ಲ ವೀಡಿಯೋಸ್ ಮಾಡ್ತಿರ್ತೇನೆ ಅಂತ. ಸೊ ಅವರಾಗೆ ತಿಳ್ಕೊಂಡು ಟ್ರೈಪಾಡ್ ಇಟ್ಟು ವಿಡಿಯೋ ಮಾಡಿದ್ರೆ ಇದೆಲ್ಲ. ಆಮೇಲೆ ನನಗೆ ಹೇಳಿದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತು
ಆ್ಯಕ್ಚುಲಿ ಆಮೇಲೆ ಜೆಂಡರ್ ರಿವೀಲ್ದು ಪೂರಾ ವ್ಲಾಗ್ ಮಾಡ್ಯಾರ ಅವರ ಬಿಕಾಸ್ ನಾವು ಫುಲ್ ಇದ್ರಾಗ ಇನ್ವಾಲ್ವ್ ಆಗಿದ್ವಿ ಜೆಂಡರ್ ರಿವೀಲ್ದಾಗ ಅವರಾಗೆ ವಿಡಿಯೋ ಮಾಡಿ ಆಮೇಲೆ ನಮ್ಮ ಪೇರೆಂಟ್ಸ್ ಇನ್ನೂ ವಿಡಿಯೋ ಕಾಲ್ದಾಗ ನೋಡಾತಿದ್ರು ನಮ್ಮ ಪೇರೆಂಟ್ಸ್ ಪೂರಾ ಜೆಂಡರ್ ರಿವೀಲ್ ನೋಡ್ಯಾರ ಅವ್ರು ಇಂಡಿಯಾದಾಗಿದ್ರು ಆ್ಯಂಡ್ ಅದೆಲ್ಲ ವ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ಭಾಳ ದೊಡ್ಡದೈತಿ ಜೆಂಡರ್ ರಿವೀಲ್ ವ್ಲಾಗ್ ಆಲ್ಮೋಸ್ಟ್ 45 ಮಿನಿಟ್ಸಿನ ವೀಡಿಯೋ ಐತಿ ಅದನ್ನು ನಾನು ಕಟ್ ಶಾರ್ಟ್ ಮಾಡಿ ಎಡಿಟ್ ಮಾಡಿ 2 ಪಾರ್ಟ್ಸ್ದಾಗ ಹಾಕ್ಬೇಕು ಅಂದ್ಕೊಂಡೇನಿ ಸೊ ನೀವು ನೆಕ್ಸ್ಟ್ ವ್ಲಾಗ್ ನೋಡಿರಿ ಆ್ಯಂಡ್ ಇನ್ನೊಂದು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೇನೆ ಬಿಕಾಸ್ ನಾನು ಜಾಸ್ತಿ ಮಾತಾಡಿದೆ ಅಂತ ನಿಮಗೂ ಬೋರ್ ಆಗ್ತೈತಿ ಸೊ ಒಂದು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೇನೆ ನೋಡ್ರಿ दिव्या मेरा एक क्वेश्चन है वो जो कप का गेम है ना उनको साइड में लेके हम अरेंज करेंगे ना पहले हाँ इसके ऊपर ना उसके ऊपर ही करेंगे वो इसके ऊपर ही ना क्या क्योंकि वो बीच में बैठ के खेल सकते हैं ना यस यस करेक्ट करेक्ट तो जब अरेंज कब करेंगे करके रखना है पहले से या नहीं उनको पहले वाव करके ऐसा दिखना चाहिए ना सब कुछ उसके बाद फिर करते हैं ये क्या वो वहां पे पुष्पिन डाल के बीच में घंटी डाल दे हाँ ओके या सैंटा बहुत एक्साइटेड हो गया उसमें चलो दिव्या को ब्रेड तक छोड़ चावल ब्रेड है ब्रेड पाव सब है दिव्या बिस्किट्स है अभी वैसे भी अभी 5 मिनट में टाइम हो ही जाएगा डाल ಪಕ್ಕ ಹೇಳ್ತೀನಿ ಆ ಮೇಘ ಪ್ರಶಾಂತ ಲೇಟ್ ಬರ್ತಾರು ಆ ವಿಡಿಯೋನಾಗ ನೋಡಿದ್ರಿ ಎಲ್ಲರೂ ಮೇಘ ಪ್ರಶಾಂತ ಲೇಟ್ ಬರ್ತಾರ ಪ್ರಶಾಂತ್ ಬರ್ಕೊಂಡೆ ಬರ್ತಾರ ಮೇಘ ತಯಾರ ಬರ್ತಾರ ನಮ್ಮನೆ ಹಾ ಸ್ವಲ್ಪ ಮುಂದೆ ಸ್ವಲ್ಪ ಇಲ್ಲಿ ಗ್ಯಾಪ್ ಇರಲಿ ಸ್ವಲ್ಪ ಗ್ಯಾಪ್ ನೋಡಪ್ಪ ಪಿನ್ ಇನ್ನೊಂದ್ಸರ್ತಿ ನೋಡೋಣ ಒಂದೋ ಬಿದ್ದಿತ್ತು ಹೌದು ये भारी भारी सिक्का हुआ है इसको इधर लगाना क्या हाँ मैं भी वही सोच रही हूँ थोड़ा सा सिंपल सिंपल लगे ऐसा नहीं समझ हाँ लगा सकते हैं तो अब हाँ ओके डन चलो लगाओ ये दिव्या अभी हमारे पास स्नोफ्लेक्स है और गियर्स है हाँ सो ये श्रुति ಮತ್ತೇನ್ ಬರಬೇಕಿಲ್ಲ ये क्या है ಯು ಏನ್ರ ಬರಬೇಕನ ये है Can I क्या put this here? ಅದೇ ಇನ್ನೊಂದು ಸ್ಟ್ರೇಟ್ ಕೊಟ್ಬಿಡು ಡಬಲ್ ಸೆಟ್ ಮಾಡ್ಬಿಡು ಸ್ಟ್ರೇಟ್ हाँ ನಿಮಗೆ ಏನು ಹೇಳ್ಬೇಕು ಹಾ अरे इसको बांध सकते हैं मतलब ये इधर। हो रहा है तो कहाँ बांधे इसको अगर कोई अंशु अल्लाह हुक्का नहीं बांधता हो मलिका वो जो इनके पास पुष्पिन है ना वो डाल के उसके ऊपर बांध के हाँ कहाँ डाले मतलब आई फील लाइक कि व्हाइट वॉल है ना उस पे ऐसा उठ नहीं रहा है वो हाँ तो सेंटर उठने रहेगा व्हाइट और व्हाइट सिंपल लग रहा है ना सिंपल लग रहा है Yeah, यस देखो आई थिंक वी शुड पुट दिस और कुछ डालना है यहाँ पे नहीं और कुछ नहीं डालना है चल आ जाओ होगा पड़ेगा यहाँ डालेंगे क्या मुझे लगता है और ये हम सेंटर डाले तो सेंटर निकल के व्हाइट में व्हाइट कामोफ्लेज हो रहा है क्या Yes, maybe that might be. ऐसे डालना है कि But ऐसे actually, डालना to be honest, actually the Santa is looking good. yeah it is looking good Yeah. only thing is something needs to be there हाँ, maybe इसको बस उसके बाजू में डाल. इसके नीचे डाले क्या ऐसे फिर Yeah. कितना नहीं. How about if we ऐसे अरे इन्होंने इन्होंने क्या ये वाला चिपका है कुछ ग्रीन में है क्या? वो चलेगा. डाल पड़ ऐसे यहाँ डालें? डाल दे. ऐसे डालना है कि वो है ऐसे डाल दे. हार्ट जैसा. दिव्या वेट ही नहीं है मलिका कैसा लग रहा हाँ है? ये अच्छा लग रहा है इधर मैम ये अच्छा लग रहा है ठीक है ये वो Santa के जगह पे. यहाँ बीच में सब डाल पड़े टेप से तो लगाए नहीं ब्लैक खराब हो गया इसको ना एक काम करे क्या? ये इधर लगाए. हाँ वो साल की ये लगा देखो। सकते चाहिए हाँ वो लगा सकते इधर हैं लगा पे कुछ ही वो complete दो करना है। रेड और दो ऐसे हैं हाँ चलेगा. ऐसा मल्टी कलर रैंडम. थोड़े ये और एक बच्चा है बैठा है Everyone should be put that वो डाले together. हाँ आपका अभी लाइट इतना ही है ना? नहीं वो और एक लाइट लगा सकते हैं ना ये गुड वाइब्स का लाइट लगा सकते हैं. डालने में आई डोंट नो इफ क्या बिकॉज़ ये गोल्ड में है ना. याद है श्रुति आउटडोर का तो गोल्ड में हाँ, दिख रहा देखो। था. अभी पता नहीं दिख रहा है दूर से. दिख रहा है दिख रहा है ना तो डाल देते हैं. हाँ ऊपर डाल देंगे मतलब अगर वो खड़ा भी रहा ना तो it will not एक्चुअली हमारा ये लाइट है दिख गया वैसे ये लाइटिंग वाला भी लाइट है. ये देखो हाँ बेस्ट चांद चांद लग गया. वाह ठीक है. एक्चुअली गुड वाइब्स आपका दिख नहीं रहा है.
नहीं चलेगा वो दिखता है मेन रीजन ये वो लाइट आना चाहिए बस अगर कोई फोटो ले रहा है ना तो देखो बहुत शॉर्ट आ जाता है वो नीचे डाल सकते हैं क्या? इल्बा ट्राई ಈಗ ಹಾಕ್ಕೊಂಡು ओ ಅಸ ದಕ್ಷಿಣ ಅಷ್ಟ ಕರೆಕ್ಟ್ 5 ना ओके मल्लिका ये देखो अगर इसमें डेकोरेट करना है तो कुछ हां साथ बरोबर ಕಾಣಿಸ್ತಾ ಇತ್ತು हां वो ठीक है ना ऊपर ಸೊ ಯಾ ನೋಡಿದ್ರಲ್ಲ ಡೆಕೋರೇಷನ್ ಹೆಂಗೆಲ್ಲ ಮಾಡಿದ್ರಂತ. ಕಂಪ್ಲೀಟ್ ಆಗಿರೋದು ಒಂದು ವಿಡಿಯೋ ಹಾಕಿರ್ತೇನೆ ಈಗ. ಕಂಪ್ಲೀಟ್ ಡೆಕೋರೇಷನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ಯಾರ. ಫುಲ್ ಹಾಲ್ ಡೆಕೋರೇಟ್ ಮಾಡಿದ್ರ ಆ್ಯಂಡ್ ಕ್ರಿಸ್ಮಸ್ ಥೀಮ್ದಾಗಿತ್ತು ಡೆಕೋರೇಷನ್. ಸೊ ಫುಲ್ ಕ್ರಿಸ್ಮಸ್ ವೈಬ್ಸ್ ಕೊಡಾತಿತ್ತು ಆ್ಯಂಡ್ ಎಲ್ಲರೂ ಹ್ಯಾಟ್ ಹಾಕ್ಕೊಂಡಿದ್ರು. ಅದು ಎಲ್ಲದನ್ನು ನೀವು ನೋಡ್ತೀರಿ ಮುಂದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಯೋರ್ ಎಫರ್ಟ್ ಆ್ಯಂಡ್ ಟೈಮ್. ಕಂಪ್ಲೀಟ್ ಆಗಿರೋದು ಕ್ಲಿಪ್ಪಿಂಗ್ ನೋಡಾತ್ತೀರಿ. ಆ್ಯಂಡ್ ಕ್ರಿಸ್ಮಸ್ ಟ್ರೀನೂ ಇಟ್ಟಿದ್ರ, ಅದಕ್ಕೂ ಡೆಕೋರೇಷನ್ ಮಾಡಿದ್ರ. ಇಟ್ ವಾಸ್ ಲುಕಿಂಗ್ ಸೋ ಗುಡ್. ಸೊ ಯಾ, ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ನೆಕ್ಸ್ಟ್ ನನ್ನ ಜೆಂಡರ್ ರಿವೀಲ್ ವ್ಲಾಗ್ ಇರ್ತೈತಿ ಆ್ಯಂಡ್ ಕೀಪ್ ಗೆಸ್ಸಿಂಗ್ ದ ಜೆಂಡರ್. ಹೋಪ್ ಯು ಗೈಸ್ ಎಂಜಾಯ್ ದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತಿರ್ರಿ. Bye bye, take care all, and thank you for watching my vlogs. ಇವೆಲ್ಲ ಪಾರ್ಟಿಸಿಪೇಟ್